ಈ ವಿಡಿಯೋದಲ್ಲಿ ನಾವು IQ8 ಸೀರೀಸ್ ಮೈಕ್ರೋ ಇನ್ವರ್ಟರ್ ಅನ್ನು ಕಮಿಷನಿಂಗ್ ಮಾಡುವಾಗ ಎನ್ಫೇಸ್ ಇನ್ಸ್ಟಾಲರ್ ಆಪ್ ಮೂಲಕ IQ ಗೇಟ್ವೇ ಇತ್ತೀಚಿನ ಸಾಫ್ಟ್ವೇರ್ ಅನ್ನು ಹೇಗೆ ಅಪ್ಗ್ರೇಡ್ ಮಾಡುವುದು ಎಂಬುದನ್ನು ಕಲಿಯುತ್ತಿದ್ದೇವೆ. IQ8 ಸಿಸ್ಟಮ್ ಕಮಿಷನಿಂಗ್ ಪೂರ್ಣಗೊಳಿಸಲು ಇದು ಕಡ್ಡಾಯ ಹಂತವಾಗಿದೆ. ಎನ್ಫೇಸರ್ ಇನ್ಸ್ಟಾಲರ್ ಆಪ್ ತೆರೆಯಿರಿ. ಸಿಸ್ಟಮ್ ಕಮಿಷನಿಂಗ್ ಪ್ರಾರಂಭಿಸುವ ಮೊದಲು ದಯವಿಟ್ಟು ಲಭ್ಯವಿರುವ ಇತ್ತೀಚಿನ IQ ಗೇಟ್ವೇ ಸಾಫ್ಟ್ವೇರ್ ಪರಿಶೀಲಿಸಿ. ಮೆನು ಮೇಲೆ ಟ್ಯಾಪ್ ಮಾಡಿ ಸೆಟ್ಟಿಂಗ್ಗಳಿಗೆ ಹೋಗಿ. IQ8 ಸೀರೀಸ್ ಮೈಕ್ರೋ ಇನ್ವರ್ಟರ್ ಅನ್ನು ನಿಯೋಜಿಸಲು ಇತ್ತೀಚಿನ ಲಭ್ಯವಿರುವ IQ ಗೇಟ್ವೇ ಸಾಫ್ಟ್ವೇರ್ ಅನ್ನು ಪರಿಶೀಲಿಸಿ. ನಮಗೆ ಕನಿಷ್ಠ 7.06.172 ವರ್ಷನ್ ಅಥವಾ ಹೆಚ್ಚಿನದು ಅಗತ್ಯವಿದೆ. ಯಾವುದಾದ್ರೂ ಅಪ್ಡೇಟ್ ಲಭ್ಯವಿದ್ದರೆ ಅದನ್ನು ಕಮಿಷನಿಂಗ್ ಆರಂಭಿಸುವ ಮೊದಲು ಡೌನ್ಲೋಡ್ ಮಾಡಿ. ಈಗ ಸಿಸ್ಟಮ್ ಪುಟಕ್ಕೆ ಮರಳಿ ಹೋಗಿ ಪ್ಲಸ್ ಚಿಹ್ನೆಯನ್ನು ಟ್ಯಾಪ್ ಮಾಡಿ. ನಿಮ್ಮ ಎನ್ಫೇಸ್ ಸಿಸ್ಟಮ್ ಅನ್ನು ಕಮಿಷನಿಂಗ್ ಮಾಡೆಲ್ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿ. ಹುಡುಕಾಟ ಮಾಡೆಲ್ ಹಂತದಲ್ಲಿ ಎಲ್ಲ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ. ಸಿಸ್ಟಮ್ ಕ್ರಿಯೇಷನ್ ನಂತರ ಹಂತ 2ಕ್ಕೆ ಹೋಗಿ. ಇಲ್ಲಿ IQ ಗೇಟ್ವೇ, IQ ಮೈಕ್ರೋ ಇನ್ವರ್ಟರ್ ಸೇರಿಸಿ ಮತ್ತು ಸ್ಕ್ಯಾನ್ ಮಾಡಿ ಅಲ್ಲದೆ ರಚಿಸಿ. ಹಂತ 2 ಪೂರ್ಣಗೊಳಿಸಿದ ನಂತರ ಹಂತ 3ಕ್ಕೆ ಹೋಗಿ IQ ಗೇಟ್ವೇ ಕನೆಕ್ಟಿವಿಟಿ. ಮುಂದುವರಿಯುವ ಮೊದಲು IQ ಗೇಟ್ವೇ AP ಮೋಡ್ ಅನ್ನು ಆನ್ ಮಾಡಿ. AP ಮೋಡ್ ಬಟನ್ ಒತ್ತಿ. AP ಮೋಡ್ ಲೈಟ್ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈಗ ನಿಮ್ಮ ಮೊಬೈಲ್ ಡಾಟಾವನ್ನು ಆಫ್ ಮಾಡಿ ಮತ್ತು ನಿಮ್ಮ ವೈಫೈ ಆನ್ ಮಾಡಿ. ನಿಮ್ಮ ಫೋನ್ ಅನ್ನು ಎನ್ವಾಯ್ಸ್ ಸಿಗ್ನಲ್ನೊಂದಿಗೆ ಕನೆಕ್ಟ್ ಮಾಡಿ. ಕನೆಕ್ಷನ್ ನಂತರ ನೀವು ಮೊಬೈಲ್ ಸಾಧನ ಮತ್ತು IQ ಗೇಟ್ವೇ ನಡುವೆ ಹಸಿರು ಟಿಕ್ ಅನ್ನು ನೋಡುತ್ತೀರಿ. ಈಗ IQ ಗೇಟ್ವೇ ಅನ್ನು ಇಂಟರ್ನೆಟ್ನೊಂದಿಗೆ ಕನೆಕ್ಟ್ ಮಾಡಿ. ಡ್ರಾಪ್ ಡೌನ್ ನಿಂದ ವೈಫೈ ಸಿಗ್ನಲ್ ಆಯ್ಕೆ ಮಾಡಿ ಮತ್ತು ಕ್ರೆಡೆನ್ಷಿಯಲ್ಗಳನ್ನು ನಮೂದಿಸಿ. ನೀವು IQ ಗೇಟ್ವೇಗೆ ಎಥರ್ನೆಟ್ ಕೇಬಲ್ ಅನ್ನು ಕನೆಕ್ಟ್ ಮಾಡುವ ಮೂಲಕ ಇಂಟರ್ನೆಟ್ ಅನ್ನು ಸಹ ಒದಗಿಸಬಹುದು. ಈಗ ಅಪ್ಡೇಟ್ ಸಾಫ್ಟ್ವೇರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮೊಬೈಲ್ನಿಂದ IQ ಗೇಟ್ವೇ ಸಂಪೂರ್ಣ ಪ್ಯಾಕೇಜ್ ಟ್ರಾನ್ಸ್ಫರ್ಗಾಗಿ ಕಾಯಿರಿ. ಈ ಪ್ರಕ್ರಿಯೆಯು 30 ನಿಮಿಷಗಳವರೆಗೆ ತೆಗೆದುಕೊಳ್ಳಬಹುದು. ಈ ಪ್ರಕ್ರಿಯೆಯ ಸಮಯದಲ್ಲಿ ನಿಮ್ಮ ಮೊಬೈಲ್ ಅನ್ನು IQ ಗೇಟ್ವೇನಿಂದ ದೂರ ಮಾಡಿಕೊಂಡು ಹೋಗಬೇಡಿ ಅಥವಾ IQ ಗೇಟ್ವೇ ವಿದ್ಯುತ್ ಸರಬರಾಜನ್ನು ಸ್ಥಗಿತಗೊಳಿಸಬೇಡಿ. ಅಪ್ಡೇಟ್ ಆದ ನಂತರ IQ ಗೇಟ್ವೇ ರೀಸ್ಟಾರ್ಟ್ ಆಗುತ್ತೆ ಮತ್ತು ಮೊಬೈಲ್ ಸಾಧನದೊಂದಿಗೆ ರೀಕನೆಕ್ಟ್ ಆಗುತ್ತೆ. ನಿಮ್ಮ IQ ಗೇಟ್ವೇ ಈಗ ಲಭ್ಯವಿರುವ ಸಾಫ್ಟ್ವೇರ್ಗೆ ಅಪ್ಡೇಟ್ ಆಗುತ್ತೆ. ಸಾಧನಗಳನ್ನು ಪ್ರಾರಂಭಿಸಲು ಪ್ರಾವಿಷನಿಂಗ್ ಮೇಲೆ ಕ್ಲಿಕ್ ಮಾಡಿ. ಸಾಧನ ಪ್ರಾವಿಷನಿಂಗ್ ನಂತರ ಪ್ಲಾಂಟ್ ಅನ್ನು ಕಮಿಷನ್ ಮಾಡಲು ಹಂತ 5 ಮತ್ತು 6 ಅನ್ನು ಪೂರ್ಣಗೊಳಿಸಿ. ಸಂಪೂರ್ಣ ಕಾರ್ಯಾರಂಭ ಪ್ರಕ್ರಿಯೆಗಾಗಿ ಎನ್ಫೇಸ್ ಇಂಡಿಯಾ ಯೂಟ್ಯೂಬ್ ಪುಟದಲ್ಲಿ ಎನ್ಫೇಸ್ ಇನ್ಸ್ಟಾಲರ್ ಆಪ್ ಕಮಿಷನಿಂಗ್ ಪ್ರಾಸೆಸ್ ವಿಡಿಯೋವನ್ನು ನೋಡಿ.